ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲರೂ ಬಡ ಮಕ್ಕಳೇ. ಅವರ ವಿದ್ಯಾಭ್ಯಾಸಕ್ಕೆ ಸಹಾಯ ಆಗಲಿ ಅಂತ ಸ್ಕೂಲ್ಗೆ ಈ ಜಾಗನ ನಾನು ಬಿಟ್ಟುಕೊಟ್ಟಿದ್ದೀನಿ. ಆ ದೇವರು ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಅಷ್ಟು ನಾನು ಮಾಡಿದ್ದೀನಿ. ಆದರೆ ಅದು ಸಾಲದು ಅನ್ನೋ ಕೊರತೆ ನನ್ನನ್ನು ಕಾಡ್ತಾನೆ ಇತ್ತು. ಈಗ ನೀವು ಬಂದು ಈ ಸ್ಕೂಲನ್ನು ದತ್ತಕ್ಕೆ ತಗೊಳ್ತೀನಿ ಅಂತ ಹೇಳಿದಾಗ ನನಗೆ ಆಗ್ತಾ ಇರೋ ಆನಂದ ಇದೆಯಲ್ಲ, ಅದನ್ನು ಬರೀ ಮಾತಲ್ಲಿ ಹೇಳೋಕ್ಕಾಗ್ತಾ ಇಲ್ಲ. ಸರ್ ಪ್ಲೀಸ್ ನೀವು ಥ್ಯಾಂಕ್ಸ್ ಎಲ್ಲ ಹೇಳ್ಬೇಡಿ. ಹಾಗೆ ನನ್ನೊಂದು ರಿಕ್ವೆಸ್ಟು, ನಿಮ್ಮ ಕಾಂಟ್ಯಾಕ್ಟಲ್ಲಿ ಈ ಥರದ ಸ್ಕೂಲ್ಗಳು ಇನ್ನೊಂದಷ್ಟಿದ್ರೆ ಹೇಳಿ ಸರ್. ನಾನು ಅದನ್ನು ದತ್ತು ತಗೋತೀನಿ. ಭಗವಂತ ನನಗೆ ಸಾಕಷ್ಟು ಕೊಟ್ಟಿದ್ದಾನೆ ಸರ್. ಈ ಥರದ್ದು ಒಳ್ಳೆ ಕೆಲಸ ಮಾಡೋದಕ್ಕೆ ನನಗೂ ಆಸೆ. ಸಂಪತ್ತು ಅನ್ನೋದು ಪರೋಪಕಾರಕ್ಕೆ ಬಳಕೆ ಆದಾಗಲೇ ಅದಕ್ಕೆ ಎರಡರಷ್ಟು ಮೌಲ್ಯ ಬರೋದು. ಇಲ್ಲಾಂದ್ರೆ ಯಾವ ಅರ್ಥನೂ ಇರೋದಿಲ್ಲ. ಇದ್ದು ಎಲ್ಲ ವ್ಯರ್ಥ ಆಗತ್ತೆ. ನೋಡಿ, ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂತಂದ್ರೆ, ತಮ್ಮ ಮಕ್ಕಳು ಪ್ರೈವೇಟ್ ಸ್ಕೂಲ್ನಲ್ಲಿ ಓದಿದ್ರೆ ಮಾತ್ರ ಅವರ ಭವಿಷ್ಯ ಚೆನ್ನಾಗಾಗತ್ತೆ ಅನ್ನೋ ನಂಬಿಕೆಲಿದೆ. ಓದೋರು ಎಲ್ಲೇ ಇದ್ರೂ ಓದ್ತಾರೆ, ಬೆಳೆಯೋರು ಎಲ್ಲೇ ಇದ್ರೂ ಬೆಳೀತಾರೆ. ಈ ಕಾಡಿನಲ್ಲಿ ಗಿಡ ಮರ ಬೆಳೆಯೋ ಹಾಗೆ ಅದಕ್ಕೆ ಯಾರು ನೀರು ಹಾಕ್ತಾರೆ, ಗೊಬ್ಬರ ಹಾಕ್ತಾರೆ, ಬೇಲಿ ಹಾಕಿ ಬಂದೋಬಸ್ತ್ ಮಾಡ್ತಾರೆ? ಯಾರೂ ಇಲ್ಲ ಅಲ್ವಾ? ಆದರೂ ಆಕಾಶದ ಎತ್ತರಕ್ಕೆ ಬೆಳೆದು ನಿಲ್ಲೋದಿಲ್ವಾ? ಭೂಮಿ ಆಳಕ್ಕೆ ಬೇರು ಬಿಡೋದಿಲ್ವಾ? ಇದನ್ನ ಪೋಷಕರು ಮೊದಲು ಅರ್ಥ ಮಾಡ್ಕೋಬೇಕು. ಇಲ್ಲಾಂದ್ರೆ ಇದು ಹೀಗೆ ಮುಂದುವರಿತಾನೆ ಇರುತ್ತೆ. ದುಡ್ಡಿರೋರ್ದು ಹೇಗೋ ನಡೆದೋಗತ್ತೆ. ಆದರೆ ಇಂಥ ಬಡವ್ರ ಮಕ್ಕಳ ಗತಿ ಏನು? ನಿಮ್ಮಂಥವ್ರು ಒಂದೊಂದು ಸ್ಕೂಲನ್ನು ದತ್ತು ತಗೊಂಡ್ರೆ ಸಾಕು, ವಿದ್ಯಾ ಕ್ರಾಂತಿನೇ ಆಗತ್ತೆ. ನಿಮ್ಮಂಥವ್ರ ಅಗತ್ಯ ಈ ಸಮಾಜಕ್ಕೆ ತುಂಬಾನೇ ಇದೆ. ನನಗೇನೋ ಬಿಡಿ ಸರ್, ದುಡ್ಡಿದೆ ಕೊಡ್ತೀನಿ. ಆದರೆ ನೀವು ದುಡ್ಡಿಲ್ಲದೆ ಎಷ್ಟು ದೊಡ್ಡ ಕನಸು ಕಂಡಿದ್ದೀರಾ. ಸೊನ್ನೆಯಿಂದ ಶುರು ಮಾಡಿ ಇಷ್ಟೆಲ್ಲ ಕೆಲಸ ಮಾಡಿದ್ದೀರಾ. ನನಗಿಂತ ನಿಮ್ಮಂಥವ್ರ ಅಗತ್ಯ ಈ ಸಮಾಜಕ್ಕೆ ಜಾಸ್ತಿ ಇದೆ ಸರ್. ನಿಮ್ಮಂಥವ್ರ ಮಾರ್ಗದರ್ಶನ ಬೇಕು. ಆಗ ನನ್ನಂಥವ್ರು ಒಂದು ಇಬ್ಬರಾದರೂ ಇಂಥ ಕೆಲಸ ಮಾಡೋದಕ್ಕೆ ಮುಂದೆ ಬರ್ತಾರೆ. ಈ ಥರ ಕೆಲಸ ಏನೇ ಇದ್ರು ನಾನಂತೂ ಮಾಡೇ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ನಾವೇನು ಬರ್ತೀವಿ. ಮುಗೀತಾ ಸ್ಕೂಲು? ಯಾವಾಗ ಬಂದ್ರಿ? ಸ್ಕೂಲ್ ಬಿಡೋ ಟೈಮ್ ನನಗೆ ಗೊತ್ತಲ್ಲ, ಕರೆಕ್ಟ್ ಟೈಮ್ ಬಂದೆ. ಲಚ್ಚಿ, ನೀನ್ ಎಷ್ಟು ಅದೃಷ್ಟ ಮಾಡಿದ್ಯಾ. ನಿಮ್ಮ ಮಾಮ ತಿರ್ಗಾ ಕರ್ಕೊಂಡು ಹೋಗಿ ಕಾರ್ ತಂದಿದ್ದಾರೆ. ನಿಮ್ಗಳಿಗೆ ಏನೋ ತಂದಿದ್ದೀನಿ ಆನಂದ್. ತಗೋ, ಇದರಲ್ಲಿ ಚಾಕ್ಲೇಟ್ಸ್ ಇದೆ, ಎಲ್ಲರಿಗೂ ಹಂಚ್ಬಿಡು. ಇದ್ರಲ್ಲೆಲ್ಲ ಏನೇನಿದೆ? ಇದರಲ್ಲಿ ಪುಸ್ತಕ, ಪೆನ್ಸಿಲ್ಲು, ರಬ್ಬರು, ಪೆನ್ನು, ಜಾಮೆಟ್ರಿ ಬಾಕ್ಸು, ನಿಮ್ಗೆ ಓದಕ್ಕೆ ಬರೆಯಕ್ಕೆ ಏನೇನು ಬೇಕೋ ಎಲ್ಲ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.